ನಮಸ್ಕಾರ. ಬಿಲ್ ಹಾಸ್ಟ್ ಹಾವಿನ ಸಂಘದಲ್ಲಿ ಲೇಸ ಕಂಡಾತ. ದೇಹದ ಬಯಕೆಗಳನ್ನು ಹಿಡಿತದಲ್ಲಿಡಲು ಬಲ್ಲವರಿಗೆ ಅದರ ಸಂಗಲೇಸು. ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ, ಹಾವಿನ ಸಂಘವೇ ಲೇಸ ಕಂಡಾಯ ಅಂತ ಅಕ್ಕಮಹಾದೇವಿ ಒಂದು ವಚನದಲ್ಲಿ ಆಡಿದ್ದಾರೆ. ನಿಜವಾಗಿಯೂ ಹಾವಿನ ಸಂಘ ಮಾಡಿ ಅವುಗಳಿಂದ ಹಲವು ಸಲ ಕಚ್ಚಿಸಿಕೊಂಡು 100 ವರ್ಷ ಬದುಕಿದ ಒಬ್ಬ ವ್ಯಕ್ತಿಯ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. 20ನೇ ಶತಮಾನದಲ್ಲಿ ಹಾವಿನ ವಿಷ ಸಂಶೋಧನೆ ಕ್ಷೇತ್ರದಲ್ಲಿ ಭಾರೀ ಗಮನ ಸೆಳೆದ ವ್ಯಕ್ತಿ ಬಿಲ್ ಹಾಸ್ಟ್. ಡಿಸೆಂಬರ್ 30, 1910ರಂದು ನ್ಯೂ ಜೆರ್ಸಿನಲ್ಲಿ ಹುಟ್ಟಿ 100 ವರ್ಷ ಪೂರ್ಣ ಬದುಕಿ ಜೂನ್ 15, 2011ರಂದು ಕೊನೆಯ ಉಸಿರನ್ನು ಎಳೆದ ಬಿಲ್ ಹಾಸ್ಟ್ ಸ್ನೇಕ್ ಮ್ಯಾನ್ ಆಫ್ ಅಮೆರಿಕ ಅಂತ ಹೆಸರುವಾಸಿಯಾಗಿದ್ದಾನೆ. ಈತ ಸ್ಥಾಪನೆ ಮಾಡಿದ್ದಂಥ ಮಿಯಾಮಿ ಸರ್ಪೆಂಟೇರಿಯಂ ಕೂಡ ಬಹಳ ಪ್ರಸಿದ್ಧವಾದಂಥದ್ದು. ಬಿಲ್ ಹಾಸ್ಟ್ ಕೇವಲ ಹಾವುಗಳನ್ನ ಸಾಕಿ ಮತ್ತೆ ಅವುಗಳ ವಿಷಯ ಕುರಿತಾಗಿ ಸಂಶೋಧನೆ ಮಾಡಿದರೆ ಆತ ಅಷ್ಟೊಂದು ಗಮನವನ್ನು ಸೆಳ್ತಾ ಇರಲಿಲ್ಲ. ಬಿಲ್ ಹಾಸ್ಟ್ ಆತನನ್ನು ವಿಷಕಾರಿ ಹಾವುಗಳು 172 ಸಲ ಕಡಿದಿದ್ದರೂ ಕೂಡ ಆತ 100 ವರ್ಷಗಳವರೆಗೆ ಬದುಕಿದ್ದು ಒಂದು ಪವಾಡನೆ ಸರಿ. ಆತನ ಒಂದು ಕೈಬೆರಳು ಹಾವಿನ ಕಡಿತದ ತೀವ್ರತೆಯಿಂದ ಭಾಗವಾಗಿ ನಿಷ್ಕ್ರಿಯ ಆಗಿತ್ತು. ಆದರೂ ಕೂಡ ಆತ ಹಾವುಗಳ ಜೊತೆಗೆ ಸರಸಾಡೋದನ್ನು, ಅವುಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ನಿಲ್ಲಿಸಲಿಲ್ಲ. ಒಮ್ಮೆ ಆತನಿಗೆ ಅತ್ಯಂತ ವಿಷಕಾರಿಯಾದಂಥ ಕಾಳಿಂಗ ಕಚ್ಚಿದಾಗ ವೈದ್ಯರು ಆತ ಬದುಕೋದು ಅಸಾಧ್ಯ ಅಂತ ಕೈ ಚೆಲ್ಲಿದ್ರು. ಆದರೆ ಆತನ ದೇಹದಲ್ಲಿದ್ದಂಥ ರೋಗ ನಿರೋಧಕ ಶಕ್ತಿಯಿಂದಾಗಿ, ಅಂದರೆ ವಿಷ ನಿರೋಧಕ ಶಕ್ತಿಯಿಂದಾಗಿ ಆತ ಕೆಲವೇ ದಿನಗಳಲ್ಲಿ ಚೇತರಿಸಿಕೊಂಡು ಮತ್ತೆ ಹಾವಿನ ಸಂಘಕ್ಕೆ ಮರಳಿದ. 1947ರಲ್ಲಿ ತಾನು ಫ್ಲೋರಿಡಾದಲ್ಲಿ ಸ್ಥಾಪನೆ ಮಾಡಿದ್ದಂಥ ಮಿಯಾಮಿ ಸರ್ಪೆಂಟೇರಿಯಂ ಜಾಗವನ್ನು ಸಂಶೋಧನಾ ಕೇಂದ್ರ ಮಾತ್ರ ಅಲ್ಲದೆ ಜನಪ್ರಿಯ ಪ್ರವಾಸಿ ತಾಣವಾಗಿ ಕೂಡ ಆತ ಮಾಡಿದ್ದ. ಈ ಕೇಂದ್ರಕ್ಕೆ ಬರ್ತಾ ಇದ್ದಂಥ ನೋಡುಗರ ಎದುರೇ ಹೆಚ್ಚಿನ ಸುರಕ್ಷತೆ ಇಲ್ಲದೆ ಕಾಳಿಂಗ ಸರ್ಪದಂಥ ಭಾರೀ ಅಪಾಯಕಾರಿ ವಿಷ ಹಾವುಗಳಿಂದ ವಿಷವನ್ನು ಆತ ಎಲ್ಲರೆದುರಿಗೆ ಹೊರತೆಗೆತಿದ್ದ. ನಮಗೆಲ್ಲ ಗೊತ್ತಿರುವಂತೆ ಹಾವಿನ ವಿಷ ಮಾನವನಿಗೆ ಯಾವಾಗಲೂ ಭೀತಿ ಮತ್ತು ಕುತೂಹಲ ಎರಡಕ್ಕೂ ಕಾರಣ ಆಗೈತೆ. ಹಾವಿನ ವಿಷ ಸಾವಿಗೆ ದಾರಿ ಅನ್ನೋದು ಒಂದು ಭಯ, ಆದರೆ ಅದು ಹೇಗೆ ಸಾವಿಗೆ ಕಾರಣ ಅನ್ನೋದು ಅಷ್ಟೇ ಕುತೂಹಲಕಾರಿಯಾದಂಥ ಸಂಗತಿ ಆಗಿತ್ತು. ಹಾವಿನ ವಿಷ ಸರಳವಾದುದಲ್ಲ, ಅದು ಹಲವು ಜೈವಿಕ ಅಂಶಗಳ ಸಂಕೀರ್ಣವಾದಂಥ ಮಿಶ್ರಣ. ಅದರಲ್ಲಿ ಮುಖ್ಯವಾಗಿ ಎಂಜೈಮ್ಗಳು, ಅಂದರೆ ಪ್ರೋಟಿಯೋಸು, ಫಾಸ್ಫೋಲಿಯೋಫೇಸಸ್ಸು, ಪೆಪ್ಟೈಡ್ಗಳು, ನ್ಯೂರೋಟಾಕ್ಸಿನ್ಗಳು, ಹೀಮೋಟಾಕ್ಸಿನ್ಗಳು ಇರ್ತವೆ. ಇವುಗಳು ದೇಹದ ಮೇಲೆ ಬೀರುವ ಪರಿಣಾಮಗಳಲ್ಲಿ ಆಧಾರದಲ್ಲಿ ವಿಷವನ್ನು ನರಸಂಬಂಧಿ, ರಕ್ತ ವಿಷಕಾರಿ, ಮಾಂಸಖಂಡ ವಿಷಕಾರಿ ಮತ್ತು ಕೋಶ ವಿಷಕಾರಿ ಅಂತ ವಿಂಗಡಿಸಲಾಗೈತೆ. ಅಂದರೆ ನರದ ಕೆಲಸವನ್ನು, ರಕ್ತ ಕೆಲಸವನ್ನು, ಮಾಂಸಗಳ ಕೆಲಸವನ್ನು, ಹಾಗೆಯೇ ಕೋಶಗಳ ಮೇಲೆ ಮಾಡ್ತಕ್ಕಂಥ, ಸೆಲ್ಗಳ ಮೇಲೆ ಮಾಡ್ತಕ್ಕಂಥ ಕೆಲಸವನ್ನು ಇವು ಏರುಪೇರು ಮಾಡಿ ಮನುಷ್ಯನಿಗೆ, ಪ್ರಾಣಿಗೆ ಸಾವನ್ನು ಉಂಟು ಮಾಡ್ತವೆ. ಇಂತಹ ವೈವಿಧ್ಯತೆಯೇ ಹಾವಿನ ವಿಷವನ್ನು ವೈಜ್ಞಾನಿಕ ಸಂಶೋಧನೆಗೆ ಮಹತ್ವದ ಸಂಪನ್ಮೂಲವಾಗಿ ಮಾಡೈತೆ. ಯಾವುದೇ ಮನುಷ್ಯನಿಗೆ ಹಾವು ಕಡಿದಾಗ ಅದನ್ನು ರಕ್ಷಣೆ ಮಾಡೋದಕ್ಕೆ ಆಧುನಿಕ ವೈದ್ಯಕೀಯದಲ್ಲಿ ಪ್ರತಿ ವಿಷ, ಅಂದರೆ ಆ್ಯಂಟಿಡೋಟ್ ಕೊಡ್ತಕ್ಕಂಥದ್ದು ಅತ್ಯಂತ ಯಶಸ್ವಿ ಚಿಕಿತ್ಸೆ ಆಗೈತೆ. ಈ ಪ್ರತಿ ವಿಷವನ್ನು ಸಾಮಾನ್ಯವಾಗಿ ಕುದುರೆ ಅಥವಾ ಕುರಿಗಳಲ್ಲಿ ಹಾವಿನ ವಿಷವನ್ನು ಸಣ್ಣ ಪ್ರಮಾಣದಲ್ಲಿ ಇಡಿ ಅವುಗಳ ರಕ್ತದಿಂದ ಪ್ರತಿದೇಹದ ಕಣಗಳನ್ನು ಸಂಗ್ರಹ ಮಾಡಿ ತಯಾರು ಮಾಡಲಾಗುತ್ತೆ. ವೈದ್ಯಕೀಯ ಒಪ್ಪಿರುವ ಈ ವಿಧಾನಕ್ಕಿಂತ ಬೇರೆ ರೀತಿಯಲ್ಲಿ ಬಿಲ್ ಹಾಸ್ಟ್ ಮಾನವ ದೇಹದಲ್ಲಿ ಕೂಡ ಪ್ರತಿದೇಹ ಕಣಗಳನ್ನು, ಅಂದರೆ ಆ್ಯಂಟಿಬಾಡೀಸ್ನ ಉತ್ಪತ್ತಿ ಮಾಡಬಹುದು ಅಂತ ಭಾವಿಸಿರ್ತಾನೆ. ಇದರ ಸಾಧ್ಯತೆಯನ್ನು ಪರೀಕ್ಷೆ ಮಾಡೋದಕ್ಕೆ ಬಿಲ್ ಹಾಸ್ಟ್ 1948ರಿಂದಲೇ ಪ್ರತಿದಿನ ಸ್ವಲ್ಪ ಪ್ರಮಾಣದ ಹಾವಿನ ವಿಷವನ್ನು ತನ್ನ ದೇಹಕ್ಕೆ ಚುಚ್ಚಿಸ್ಕೊಳ್ತಾ ಇರ್ತಾನೆ. ಇದರಿಂದಾಗಿ ಆತನ ದೇಹದಲ್ಲಿ ಕೆಲ ಮಟ್ಟಿಗೆ ಹಾವಿನ ವಿರುದ್ಧ ಹೋರಾಡ್ತಕ್ಕಂಥ ಆ್ಯಂಟಿಬಾಡಿಗಳು, ಅಂದರೆ ಪ್ರತಿಕಾಯಗಳು ಉತ್ಪತ್ತಿಯಾಗಿರ್ತವೆ. ಇವು ಹಾವಿನ ವಿಷದ ವಿರುದ್ಧ ನಿರೋಧಕ ಶಕ್ತಿಯನ್ನು ಕೂಡ ಕೊಟ್ಟಿರ್ತವೆ. ಈ ಪ್ರಕ್ರಿಯೆಯನ್ನು ಮಿತ್ರಿಡಾಟಿಸಮ್ ಅಂತ ಕರೀತಾರೆ, ವೈಜ್ಞಾನಿಕ ಭಾಷೆಯಲ್ಲಿ ಕರೀತಾರೆ. ಬಿಲ್ ಹಾಸ್ಟ್ ರಕ್ತದಲ್ಲಿ ಹಾವಿನ ವಿಷಕ್ಕೆ ನೈಸರ್ಗಿಕ ಪ್ರತಿವಿಷ, ಅಂದರೆ ಆ್ಯಂಟಿವೆನಮ್ ಇದ್ದ ಕಾರಣ ಆತ ಕನಿಷ್ಠ 21 ಜನರ ಪ್ರಾಣ ಉಳಿಸೋದಕ್ಕೆ ತನ್ನ ರಕ್ತವನ್ನು ದಾನ ಮಾಡಿರ್ತಾನೆ. ಹಾವು ಕಚ್ಚಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದವರಿಗೆ ಈತನ ರಕ್ತ ಮದ್ದಿನಂತೆ ಕೆಲಸ ಮಾಡಿತ್ತು ಅನ್ನುವ ವರದಿಗಳು ಕೂಡ ಇವೆ. ವೆನಿಜುವಾದಲ್ಲಿ ಅಮೆಜಾನ್ ಕಾಡಿನ ಒಳಗೆ ಹಾವು ಕಚ್ಚಿಸಿಕೊಂಡಿದ್ದಂಥ ಒಬ್ಬ ಮಗುವನ್ನು ಉಳಿಸೋದಕ್ಕೆ ಹಾಸ್ಟ್ ವಿಮಾನದ ಮೂಲಕ ಹೋಗಿ ಅಲ್ಲಿ ರಕ್ತನ ದಾನ ಮಾಡಿದ್ದು ಇತಿಹಾಸದಲ್ಲಿ ದಾಖಲಾದಂಥ ಆತನ ಒಂದು ದೊಡ್ಡ ಸಾಹಸ. ಬಿಲ್ ಹಾಸ್ಟ್ ಮಾಡಿದ ಪ್ರಯೋಗಗಳಿಗೆ ಸರಿಯಾದ ವೈಜ್ಞಾನಿಕ ವಿಶ್ಲೇಷಣೆ ನಡೆದಿರಲಿಲ್ಲ. ಬಿಲ್ ಹಾಸ್ಟ್ ತನ್ನ ಪ್ರಯೋಗಾಲಯದಿಂದ ವರ್ಷಕ್ಕೆ ಸಾವಿರಾರು ವಿಷದ ಮಾದರಿಗಳನ್ನ ಸಂಶೋಧನೆಗಾಗಿ ನೀಡ್ತಾ ಇರ್ತಾನೆ. ಪೋಲಿಯೋ ಮತ್ತು ಕ್ಯಾನ್ಸರ್ ರೋಗಗಳ ಚಿಕಿತ್ಸೆಯಲ್ಲಿ ಹಾವಿನ ವಿಷದ ಬಳಕೆಯ ಬಗ್ಗೆ ಆತ ಸಂಶೋಧನೆ ಕೂಡ ನಡೆಸಿರ್ತಾನೆ. ಮತ್ತೆ ತನ್ನ ಜೀವಿತದ ಅವಧಿಯಲ್ಲಿ ಆತ 1,00,000ಕ್ಕೂ ಹೆಚ್ಚು ಬಾರಿ ಹಾವುಗಳಿಂದ ವಿಷವನ್ನು ಹೊರತೆಗೆದಿರ್ತಾನೆ. ಹಾವಿನ ವಿಷದ ಸಂಶೋಧನೆಯಲ್ಲಿ ಬಿಲ್ ಹಾಸ್ಟ್ ಆತನ ಕೊಡುಗೆಗೆ ಐತಿಹಾಸಿಕ ಮಹತ್ವ ಇದೆ. ಆತನ ಕೆಲಸದಿಂದ ಹಾವಿನ ವಿಷದ ಬಗ್ಗೆ ಸಾರ್ವತ್ರಿಕವಾದಂಥ ಜಾಗೃತಿ, ಹಾವು ಸಂರಕ್ಷಣೆ ಮಹತ್ವದ ಅರಿವು ಮೂಡಿ ಹಾವಿನ ವಿಷವನ್ನು ಔಷಧ ವಿಜ್ಞಾನದ ಸಂಪನ್ಮೂಲವಾಗಿ ನೋಡ್ತಕ್ಕಂಥ ಒಂದು ಹೊಸ ದೃಷ್ಟಿಕೋನ ಬೆಳೆಯುತ್ತೆ.
ಬಿಲ್ ಹಾಸ್ಟ್ ಅನುಸರಿಸಿದ ಈ ವಿಧಾನಗಳು ಬಹಳ ವಿವಾದಕ್ಕೆ ಒಳಗಾಗಿದ್ದಾವೆ. ಈತನ ಪ್ರಯೋಗಗಳು ನಿಯಂತ್ರಿತ ಪ್ರಯೋಗಾಲಯದ ಪರಿಸ್ಥಿತಿಯಲ್ಲಿ ನಡೆದಿಲ್ಲ. ಮಾದರಿ ಗಾತ್ರದ ಸ್ಯಾಂಪಲ್ ಸೈಜು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತ ಆಗಿದ್ದಾವೆ. ವಿಭಿನ್ನ ಅವುಗಳ ವಿಷಯಕ್ಕೆ ವಿಭಿನ್ನ ಪ್ರತಿಕ್ರಿಯೆ ಇರೋದ್ರಿಂದ ಇದನ್ನ ಸಾಮಾನ್ಯ ಸಿದ್ಧಾಂತವಾಗಿ ಅಂದರೆ ಈತನ ಸಂಶೋಧನೆಗಳನ್ನ ಸಾಮಾನ್ಯ ಸಿದ್ಧಾಂತವಾಗಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ವೈದ್ಯಕೀಯವಾಗಿ ಪ್ರಮಾಣೀಕೃತವಾದಂಥ ವಿಧಾನ ಆಗಿರಲಿಲ್ಲ. ಕೆಲವು ತುರ್ತು ಸಂದರ್ಭಗಳಲ್ಲಿ ಆತನ ರಕ್ತವನ್ನು ಬಳಸಲಾಗಿದೆ ಅಂತ ವರದಿಗಳಿದ್ದರೂ ಕೂಡ ಇದು ಅಧಿಕೃತ ಚಿಕಿತ್ಸೆಯ ವಿಧಾನ ಕೂಡ ಅಲ್ಲ. ಆಧುನಿಕ ವೈದ್ಯಕೀಯ ಸಂಶೋಧನೆಯಲ್ಲಿ ಮಾನವ ಪ್ರಯೋಗಗಳಿಗೆ ನೈತಿಕವಾದಂಥ ಅನುಮತಿ ಅಗತ್ಯವಾಗಿದೆ. ಜೀವಕ್ಕೆ ಅಪಾಯ ಉಂಟು ಮಾಡುವ ಸ್ವಯಂ ಪ್ರಯೋಗಗಳನ್ನು ಪ್ರೋತ್ಸಾಹ ಮಾಡೋದಿಲ್ಲ. ಈ ದೃಷ್ಟಿನಲ್ಲಿ ಬಿಲ್ ಹಾಸ್ಟ್ ಅವರ ಪ್ರಯೋಗಗಳು ವೈಜ್ಞಾನಿಕವಾಗಿ ಕುತೂಹಲಕಾರಿಯಾಗಿದ್ದರೂ ಕೂಡ ನೈತಿಕವಾಗಿ ಪ್ರಶ್ನೆಯಾರ್ಹ ಅಂತ ಈಗ ಪರಿಗಣಿಸಲಾಗ್ತಾ ಇದೆ. ಬಿಲ್ ಹಾಸ್ಟ್ ಅವರ ಜೀವನ ವೈಜ್ಞಾನಿಕ ಕುತೂಹಲದ ಅತಿರೇಕದ ಒಂದು ಉದಾಹರಣೆ ಅಂತ ಈಗ ಎಲ್ಲರೂ ಭಾವಿಸ್ತಾರೆ. ಬಿಲ್ ಹಾಸ್ಟ್ ಹಾವಿನ ವಿಷ ಸಂಶೋಧನೆಗೆ ಪ್ರೇರಣೆಯಾಗಿದ್ದರೂ ಕೂಡ ಆತನ ವಿಧಾನವನ್ನು ವಿಜ್ಞಾನದ ಮಾದರಿಯಾಗಿ ಅನುಸರಿಸೋದಕ್ಕೆ ಸಾಧ್ಯ ಇಲ್ಲ. ಹಾವಿನ ವಿಷದ ವೈದ್ಯಕೀಯದ ಬಳಕೆ ಇಂದು ಕಟ್ಟುನಿಟ್ಟಾದ ಪ್ರಯೋಗಗಳು, ನೈತಿಕ ಮಾನದಂಡಗಳು ಮತ್ತು ಪ್ರಮಾಣಿತ ವಿಧಾನಗಳ ಮೂಲಕ ಸಾಧ್ಯ ಆಗೈತೆ. ಹಾಗೆಯೇ ಹೆಚ್ಚಿನ ಸಂಶೋಧನೆಗಳು ಮುಂದುವರಿತಾ ಇದ್ದಾವೆ. ವಿಜ್ಞಾನ ರಂಗದಲ್ಲಿ ಶಿಷ್ಟ ಪ್ರಮಾಣೀಕೃತ ಮಾರ್ಗಗಳನ್ನು ಬಿಟ್ಟು ತಮ್ಮದೇ ಆದ ರೀತಿಯಲ್ಲಿ ಸಂಶೋಧನೆ ಮಾಡಿದಂಥ ಇನ್ನೂ ಹಲವಾರು ವಿಜ್ಞಾನಿಗಳು ನಮಗೆ ಕಂಡು ಬರ್ತಾರೆ. ಅವರುಗಳ ಬಗ್ಗೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳು.